ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನೋಡಿ ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ನಮ್ಮ ಮನೆಯವರು 4:15 ಹಂಗಾಗಿದೆ, ಅವಾಗ ಡ್ಯೂಟಿಗೆ ಹೋಗ್ತಿದ್ದಾರೆ. ಇನ್ನು ನನ್ನ ನೆಫ್ಸಿದ್ರು ಇನ್ನು ಹೋಗುವಾಗ ಕದಕೊಂಡು ಮಲ್ಕೊ ಅಂತಂದೇಳಿ ಇನ್ನು ಅವರು ಏನಾದರೂ ಬಿಟ್ಟಿರ್ತಾರಲ್ವ ಅವು ಇವು ಕೊಡು ಮಾಡಂತಿರ್ತಾರೆ. ಅದೇ ಎದ್ದು ಬಂದೆ. ಇನ್ನು ನೀನು ಊಟ ಅದೇ ಇತ್ತಲ್ವ, ಏನಾದರೂ ಒಡ್ಲ ತರಿಸ್ಕೊಂಡು ತಿಂದು ಊರಿಗೆ ಹೋಗ್ಬಿಡು ಅಂತಂದು ಹೇಳಿ ಹೋದ್ರು. ನಂಬರ್ ಡೌಟ್ ಅಂತ. ಇನ್ನು 4 ಗಂಟೆ ಎದ್ದಿದ್ದಾರೆ. 4:15ಗೆ 5 ಗಂಟೆಗೆ ಬಸ್ ಬರುತ್ತಂತ ಹೇಳಿದರು. ಬಟ್ ಫೋನ್ ಮಾಡಿಬಿಟ್ಟೆ 4:15 ಓಡ್ತಿದ್ದಾರೆ. ಪಾಪ ನನಗೇನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಟೈಮ್ ಫುಲ್ ಆಗಿಬಿಟ್ಟಿದೆ, ಓಡ್ತಿದ್ದಾರೆ ಬಸ್ ಎಲ್ಲಿ ಹೋಗ್ಬಿಡುತ್ತೆ ಅಂತಂದೇಳಿ. ಮತ್ತೆ ಹಾಗೆ ನೋಡಿ ಗುಡಿಗೆ ಹೋಗಿ ಬಂದೆ. ಆಂಜನೇಯ ಗುಡಿ ಮತ್ತು ತಿಮ್ಮಪ್ಪ ಗುಡಿ ಅಂತಿದೆ, ಅಲ್ಲಿ ಕೂಡ ಹೋಗಿ ಬಂದೆ. ಅಲ್ಲಿ ಕೂಡ ಹೋಗಿ ಬಂದೆ. ನಮ್ಮ ಮನೆಯವ್ರು ಹೋದ್ಮೇಲೆ ಅವಾಗ ಎದ್ಬಿಟ್ಟೆ ಗೈಸ್. ಅವ್ರು 5 ಗಂಟೆಗೆ ಹೋದ್ರು, 4:15 ಹೆಂಗೆ ಎದ್ದಿದ್ರು, 5:15 ಅಂದಿದ್ರಂತೆ. ಮತ್ತು ನೆನೆಸ್ಕೊಂಡು ಏನೋ ಬಸ್ ಬಂದುಬಿಟ್ಟಿತ್ತಂತೆ. ದಪ್ಪ ಓಡೋದ್ರಲ್ವ, ನೀವೇ ನೋಡಿದ್ರಲ್ವ. ಅವ್ರು ಹೋದ್ಮೇಲೆ ಹಂಗೆ ಬಂಡೆ ಒರೆಸಿ ಕಸ ಬಳಿದು ಬಂಡೆ ಒರೆಸಿ ಮೈ ತಗೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ನೋಡಿ, ದೇವಸ್ಥಾನ ಪ್ರಸಾದ ಸಿಕ್ಕಿದೆ. ಇವತ್ತೇನೋ ನಂಗೆ ಗೊತ್ತಿಲ್ಲ ಗೈಸ್. ಇವತ್ತು ಶನಿವಾರ, ಶ್ರಾವಣ ಶನಿವಾರನ, ಸೆಕೆಂಡ್ ಶನಿವಾರ ಅಲ್ವ. ಅದಕ್ಕೆ ಇವತ್ತು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡೋಕ್ಕಿತ್ತು, ನನಗೆ ಗೊತ್ತಿಲ್ಲಲ್ಲ. ಚೆನ್ನಾಗಿ ಡೆಕೋರೇಷನ್ ಮಾಡಿ ಒಳಗೆ ಅಂಜನೇಯ ಚೆನ್ನಾಗಿ ಮಾಡಿದ್ರು ಗೊತ್ತಾ. ಈಗ ಪ್ರಸಾದ ಕೊಟ್ಟರು. ಪ್ರಸಾದ ಒಂದರಲ್ಲಿ ಚಿತ್ರಾನ್ನ, ಒಂದರಲ್ಲಿ ಕೇಸರಿಬಾತ್ ಕೊಟ್ಟರು. ಇಸ್ಕೊಂಡು ಬಂದೆ. ಈಗ ತಿಂದು ಬಟ್ಟೆ ವಾಶ್ ಮಾಡಿ ಊರಿಗೆ ಹೋಗ್ಬೇಕು ಗೈಸ್. ನಮ್ಮ ಪ್ರಿಯಾಂಶಿಗೆ ಅಲ್ಲಿ ಹೋಗ್ಬಿಟ್ಟನಲ್ಲ, ಏನಿಲ್ಲ ಬೇಷ್ ಮೊಮ್ಮಗ ಅಂತ ಹೇಳಿ ಅದು ತಿಂದಾನ, ಏನು ತಿನ್ಸ್ಯಾರ ಏನು ಅವ್ರು ತಿನ್ಸಿರಲ್ಲ, ಇವ್ನು ಕೇಳಿರ್ತಾನೆ. ಅವರಿಲ್ಲ ಅಂತೇಳಿ ತಿನ್ಸಿರ್ತಾರೆ. ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದಂತೆ. ಮತ್ತು ಇಲ್ಲಿ ನಾವು ಫಿಲ್ಟರ್ ನೀರು ಕುಡಿತೀವಿ, ಅಲ್ಲಿ ಅವ್ರು ಒಳ್ಳೆ ನೀರು ಕುಡಿತಾರೆ. ಹಾಗಾಗಿ ಕೆಮ್ಮು ನೆಗಡಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಅವ್ನು ರಾತ್ರಿ ನಿದ್ದೆ ಮಾಡಿಲ್ಲ. ಅದಕ್ಕೋಸ್ಕರ ಜಲ್ದಿ ಹೋಗ್ಬೇಕು, ತೋರಿಸ್ಕೊಂಬರ್ಬೇಕು. ಇನ್ನು ಹೋಗಿ ಇಲ್ಲಾಂದರೆ ಟಾಣಿಕ್ ಇಲ್ಲಿದ್ದಾವೆ, ನೋಡ್ಬೇಕು. ಹೋಗಿ ಹಾಕಿ ನೋಡ್ತೀನಿ, ಕಮ್ಮಿ ಆದರೆ ಸರಿ. ಅದಕ್ಕೆ ಸ್ವಲ್ಪ ಜಲ್ದಿ ಹೋಗ್ಬೇಕಂತ ಬಟ್ಟೆ ವಾಶ್ ಮಾಡಿಬಿಡ್ತೀನಿ. ಇದು ಪ್ರಸಾದ ತಿಂದು ಬಟ್ಟೆ ವಾಶ್ ಮಾಡಿಬಿಡ್ತೀನಿ. ರಾತ್ರಿದು ಅನ್ನ ಮತ್ತು ಸಾರು ಮಾಡಿದ್ನಲ್ಗೆ ಅದು ಹಂಗೆ ಇದೆ, ಅದೇ ಊಟ ಮಾಡ್ಕೊಂಡು ಹೋಗ್ತೀನಿ. ಇದು ಪ್ರಸಾದ ತಿಂದು ಬಟ್ಟೆ ವಾಶ್ ಮಾಡಿಬಿಡ್ತೀನಿ. ಮತ್ತೆ ಕಾಣ್ತೀನಿ ಫ್ರೀ. ಸೈಕಲ್ ತಗೊಂಬಂದಿಲ್ಲ. ಸೈಕಲ್ ಬೇಕಿತ್ತಾ? ಸೈಕಲ್ ಬೇಕಿತ್ತಾ? ಏನು ಬೇಕಿತ್ತಪ್ಪ? ಏನಪ್ಪ? ಜ್ಯೂಸ್ ಈಗೆಲ್ಲ ಅಲ್ಲಪ್ಪ. ಆಗತ್ತಾ ನಿನಗೆ? ನಿನ್ನ ಬಿಷ ಆಗತ್ತಾನಪ್ಪ? ಆಗತ್ತಾ ನಿನಗೆ? ಪಪ್ಪ ಸೂಜಿಗೆ ಹೋಗಿರುತ್ತೆ, ಡ್ಯೂಟಿಗೆ ಹೋಗುತ್ತೆ. ಬಾ ಬಾ ಜಲ್ದಿ ಓಡ ಹಿಂಗಲ್ಲ. ಈ ಕಡೆ ಹಿಂಗೆ ಬಿಸ್ಕೆಟ್ ತೋರ್ಸಂತೆ. ಬಿಸ್ಕೆಟು ಆರಾಮಿಲ್ಲನಪ್ಪ ನಿನಗೆ? ಆರಾಮಿಲ್ಲ ನಿನಗೆ? ಹಾಂ ನೆನಪಿಲ್ಲ ಹೆಂಗದ. ನಾನು ಓಡೇ ಹೊಡ್ತಾನೆ. ನಾನು ನಾವು ಓದ್ ನೋಡಿ ಬರ್ತೀಯಾ? ಬೇಡ ಇಲ್ಲೇ ರೀ, ಬೇಡ. ಏನು ಉಂಡಪ್ಪ ಅಮ್ಮ? ಅನ್ನ ಬರ ಮಾಡಿಲ್ಲ, ಮತ್ತೆ ಮಾಡಿ ಅಷ್ಟು ಇದ್ದಿದ್ದಿಲ್ಲ. ತಾಣ್ ಕಕ್ಕಂಡ ಕೆಮ್ಮಿಲ್ಲ ಅಂತ ನಾನು ಇವು ತಂದಿನಲ್ಲ ಕಾವ್ಯ, ಇವಲ್ಲ ಅಂತ ಅವು ಅಂತೆ. ಅಕ್ಕಪ್ಪ ಸ್ಕೂಲ್ಗೆ ಹೋಗಿಲ್ಲ ಅಪ್ಪಿ? ಯಾವಾಗ ಹೋಗಿದ್ದಿ? ನಾಳೆ ಹೋಗಿದ್ದ? ನಡಪ್ಪ, ಮಿಸ್ ಮಾಡ್ಕೊಂಡಿಲ್ಲ ನನ್ನ? ಫ್ರೀ ಮಿಸ್ ಮಾಡ್ಕೊಂಡಿಲ್ಲ ಬಾ. ಮಿಸ್ ಮಾಡ್ಕೊಂಡಿಲ್ಲಪ್ಪ. ಎಷ್ಟು ಮಿಸ್ ಎಷ್ಟು ಮಾಡ್ಕೊಂಡಿತ್ತು? ಇಷ್ಟು ಮಿಸ್ ಮಾಡ್ಕೊಂಡ? ನಾನು ಎಷ್ಟು ಮಿಸ್ ಮಾಡ್ಕೊಂಡಿನಿ? ಪಪ್ಪ ಬಿಟ್ಟು ಇಷ್ಟು. ನೀನು ದೊಡ್ಡದು. ಬಾ ಒಂದು ಅಕ್ಕ ಕೊಡು, ನೀನು ಅಕ್ಕ ಕೊಡು.
ಗುಂಡು 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 ಕಾಬಿಡುತ್ತೆ ಗುಂಡು ಗುಂಡ ಬುಷ್ ಸ್ನಾನ ಮಾಡ್ಯಾನ ಕೇಳ ಬುಷ್ ಹಾಕಿದ್ರಾ ಬುಷ್ ಮಾಡ್ದ ಮಾಡ್ಸಿಲ್ಲ ಯಾವ್ದು ಮಾಡ್ಸಿಲ್ಲ ಮಾಡ್ಸಿಲ್ಲ ಯಾರು ಕಾರಿಗೆ ಹೆಚ್ಚಿದ್ರು ನಾನು ಹೊಲ ಇರ್ತೀಯಾ ಎಡಕಪ್ಪ ಬರ್ತ ನೋಡಿ ಆಬ್ರಿ ನೋಡು ಅಣ್ಣ ಕುಡ್ತತ್ ನೋಡು ಅಣ್ಣಗ ಪೂಜೆ ಬರೋಣ ಬಾಡ ಹಿಂಕೊಂಡು ಚಾಕ್ಲೇಟ್ ಇಲ್ಲ ಪಪ್ಪ ಸೊಪ್ಪೆ ಪೈಸೆ ಕೊಟ್ಟೋಗಿತ್ತು ಪಪ್ಪ ಪೈಸೆ ಕೊಟ್ಟೋ ಇಲ್ಲ ನಂತಾಗಿರೋದು ನಾನು ವಾಂತಿ ಆಗ್ತದಪ್ಪ ಅದಕ್ಕೆ ಜ್ಯೂಸ್ ತಂದೆ ನಮ್ಮ ಪ್ರಿಯಾಂಕ್ ಬಿಸ್ಕೆಟ್ ಕೇಳ್ತಾರ ಅಂತ ಬಿಸ್ಕೆಟ್ ತಂದೆ ಬಿಸಿರವ ಊರಿ ಪಪ್ಪ ತರ್ತಾನಂತೆ ನಾನು ತಂದಿನಲ್ಲ ಇದು ಪಪ್ಪ ಏನು ತಿಂದುಬಿಟ್ಟ ಪಪ್ಪ ದ್ಯುತಿ ಹೋತ ಅವ್ವ ಇಲ್ಲಿಗೆ ಅವಲ್ವ ಬಲ್ಕು ಹೋಗೋಳು ನೋಡಪ್ಪ ಇದು ಬಿಸಿ ಬೆಳಿಗ್ಗೆ ಗುಂಡೆ ಇಲ್ಲ ರೊಟ್ಟಿ ಗಡಿಗೆ ಸವಲೆ ಬಂದು ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಏನು ಬಸ್ಸಿ ಬಂದಿನಲ್ವ ಫುಲ್ಲು ಒಂಥರ ಆಗ್ಬಿಟ್ಟಿತ್ತು ಅದಕ್ಕೆ ಮಲಗ್ಬಿಟ್ಟಿದ್ದೆ ನಮ್ಮ ಪ್ರಿಯಾಂಶ ಮಲಗಿದ್ದ ಹಿಂಗೆದ್ದೆನ ಕಾಯಿ ಬಂದು ಮಕ್ಕಂಡ ನಾನೆಲ್ಲಿ ಮಕ್ಕಂಡಪ್ಪ ಅಂದರೆ ಈ ಕಡೆ ಕೈ ಚಾಚನ್ ನೋಡಿ ಕೈ ಈ ಕಡೆದು ಆ ಕಡೆ ಚಾಚ ಪ್ರಿಯ ಯಾರು ಇಷ್ಟಪ್ಪ ಕಾವಿ ಇಷ್ಟ ಅಮ್ಮ ಇಷ್ಟ ಅಂತೆ ಜಾಸ್ತಿ ಯಾರು ಇಷ್ಟ ಮತ್ತೆ ಯಾಕೆ ಇಷ್ಟಪ್ಪ ನಾವು ಉಮ್ಮ ಕೊಡ್ತೀವಿ ಯಾಕೆ ಇಷ್ಟ ಮಕ್ಕಂಡೆ ಮಕ್ಕ ಮಕ್ಕ ನಾ ಮಕ್ಕಂಡೆ ಇದಾಕು ಅಕ್ಕ ಮಕ್ಕ ಕೈ ಮೇಲೆ ಪಚ್ಚ ಅಂತ ಬೆಚ್ಚಕವ ನಾನಪ್ಪ ಬಂಗಾರಗೊಂಡಿದ್ದು ನನಗಪ್ಪ ನಂದೊಂದು ಸ್ವಲ್ಪ ಸಿಹಿ ಇರ್ತತೆ ಅಲ್ವೇ ರಚೆ ನಿಂಗೆ ಸಿಹಿ ಅಲ್ಲ ಇಸ ಇರುತ್ತೆ ಇಸ ಇರುತ್ತೆ ಕಾಯಿ ಪೊಂಗುರ್ಗುಂಡು ಇವಾಗ ಎದ್ದತ್ತಿದ್ದು ಇವಾಗ ಮಕ್ಕಳೈತಿ ಇವಾಗ ಎದಳದಲ್ಲ ಅಷ್ಟೇ ಮಾಡ ನಾನು ಬಂದಿದ್ದಕ್ಕೆ ಪಚ್ಚಂಡೆ ಏನಪ್ಪ ನಾವು ಹೊಟ್ಟೆ ಮೇಲೆ ಮಕ್ಕಳ ನಾನು ಇದ್ದಿಲ್ಲ ಕಾವು ಬೇಸ್ ನೋಡ್ಕೊಂಡ್ಲಾ ಇಲ್ಲ ನೋಡ್ಕೊಂಡ್ಲ ಬೇಸ್ ನೋಡ್ಕೊಂಡ್ಲಾ ಹೊಟ್ಟೆ ಏನಾಗೈತೆ ಯಾವಾಗ ಆಗಿತ್ತು ಮ್ಯಾಕೆದವ ಇನ್ನು ಗೈಸ್ ನೋಡಿದ್ವಿ ಒಂದು ಸ್ವಲ್ಪ ಅವನಿಗೆ ಆರಾಮ ಆಗಲಿಲ್ಲ ಅಂದರೆ ಟಾನಿಕ್ಕು ಎಲ್ಲ ಖಾಲಿ ಆಗ್ತಿತ್ತು ಮತ್ತು ನಾನು ಮನೆಗೂ ಬಂದು ಊರಿಗೆ ಹೋಗ್ಬಿಡ್ಬೇಕಾಗತ್ತಂತಂದು ಹೇಳಿ ನಾನು ಟಾನಿಕ್ ಇಸ್ಕೊಂಬರೋಣ ಅಂತ ಹೋದರೆ ಡಾಕ್ಟ್ರು ಅವರು ಕೊಡಲ್ಲ ಒಂದಪ್ಪ ಚೆಕಪ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಾವು ಮತ್ತೆ ಚೆಕಪಿಗೆ ಕುಂತೀವಿ. ಟೋಕನ್ ಕೂಡ ಬರ್ಸಿದ್ದಿಲ್ಲ, ಲಾಸ್ಟ್ ನಮ್ಮದೇ ಇತ್ತು. ಹಾಗೆ ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಓಕೆ ಗೈಸ್, ನೆಕ್ಸ್ಟ್ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನು ಮನೆ ಓಪನಿಂಗ್ ಹೋಗೋದಿದೆ ಅನ್ನಲ್ವಾ, ಮನೆ ಓಪನಿಂಗ್ ಹೋಗ್ತಿದ್ದೀವಿ. ನಮ್ಮ ದೊಡ್ಡತ್ತೆ ಸಣ್ಣತ್ತೆ ಇನ್ನು 3 ಅತ್ತೆಯರು ಮತ್ತು ನಮ್ಮ ಮಾಮನವರೆಲ್ಲ ಬೈಕ್ ಮೇಲೆ ಹೋಗಿದ್ವಿ. ಇನ್ನು ಇಲ್ಲಿಗೆ ತೋರಿಸ್ತಿದ್ದೀನಲ್ವ, ಇವಳು ನನ್ನ ಕ್ಲೋಸ್ ಫ್ರೆಂಡ್, ಇದು ಹೈಸ್ಕೂಲ್ ಫ್ರೆಂಡ್ಸ್ 8th 9th 10th. ಅಚಾನಕವಾಗಿ ಕಂಡಿದ್ದೆ ಇದು ಬಸ್ಸಲ್ಲಿ. ಆಮೇಲೆ ಮಾತಾಡ್ಸ್ಕೊತ ಒಂದೇ ಸೀಟಲ್ಲಿ ಕುಂತು ಹಳೇದೆಲ್ಲ ನೆನ್ಪು ಮಾಡ್ಕೊತ ಹೋಗಿವಿ. ಆಮೇಲೆ ಗೊತ್ತಿಲ್ಲ ನನಗೆ ಫ್ರೆಂಡ್ಶಿಪ್ ಡೇ ಇದೆ ಅಂತ, ಮತ್ತು ಅವಳು ವಿಶ್ ಮಾಡಿದ್ಲು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ. ಅವಾಗ ಇಷ್ಟು ವರ್ಷ ಆದಮೇಲೆ ಕಂಡಿದ್ದೀವಿ. ಆಮೇಲೆ ಹಂಗೆ ಬಸ್ಸಲ್ಲಿ ಮಾತಾಡ್ಕೊತ ಹೋಗಿ ಅವಳು ಹಾಸ್ಪಿಟಿಗೆ ಬರೋದಿತ್ತು, ನಾವು ಹಾಸ್ಪಿಟಲ್ ತಟ್ಟೋದು ಇನ್ನೂ ಮುಂದೆ ಹೋಗ್ಬೇಕಿತ್ತು. ಹಾಗಾಗಿ ಹಾಸ್ಪಿಟಲಲ್ಲಿ ನಿಂತಿದ್ವಿ, ಬಸ್ ಕಾಯ್ತಿದ್ವಿ.
ಹಾಸ್ಪಿಟಲ್ ಎಷ್ಟೊತ್ತು ನಿಂತೀವಿ, ಬಸ್ ಬರಲೇ ಇಲ್ಲ. ಇನ್ನು ಅಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಲ್ಲಿ ಒಬ್ಬರನ್ನ ಕೆಳಗಡೆ ಕಟ್ಟಾಕಿದ್ದಿತ್ತು ನೋಡಿ ಗೈಸ್, ಇವಾಗ ಒಂದು ಲಾಗಲ್ಲಿ ಬಸ್ ಸ್ಟ್ಯಾಂಡಲ್ಲಿ. ಅವ್ರು ಏನು ತಪ್ಪು ಮಾಡಿದ್ರು ಗೊತ್ತಿಲ್ಲ, ಅವ್ರ ಕೈ ಕಾಲೆಲ್ಲ ಕಟ್ಟಾಕಿದ್ರು. ನಾವು ಕೇಳಿದ್ರು ಏನು ಹೇಳ್ತಿದ್ದಿಲ್ಲ ಅವರು. ಹೋಗ್ಲಿ ಬಿಡಂತ ಸುಮ್ಮನೆ ಆಗ್ಬಿಟ್ಟಿವಿ. ಇನ್ನು ನಾವು ಬರೋಷ್ಟರಲ್ಲಿ 3 ಗಂಟೆ ಆಗಿದ್ದು ಗೀಸ್, ಯಾಕಂದರೆ ಇಲ್ಲಿ ಹೊಳೆ ತುಂಬಿದೆ. ಹಾಗಾಗಿ ಹಿಂಗೆ ಹೊಳೆ ಮೇಲೆ ಹೋದರೆ ಸೆನೆಪಾಗುತ್ತೆ. ಬಟ್ ನಾವು ಹಿಂಗೆ ಏನೂ ದೂರದಿಂದ ಸ್ವಲ್ಪ ಲಾಂಗ್ ಆಗೋ ಥರ ಹೋಗ್ಬಿಟ್ಟಿವಿ ನಾವು ಹಿಂಗೆ ಹೊಳೆ ತುಂಬಿದ್ದಕ್ಕೆ. ಹಾಗಾಗಿ ಮೂವತ್ತಡಿಗೆಲ್ಲ 2 ಗಂಟೆ ಎಲ್ಲ ಮನೆ ಓಪನಿಂಗ್ ಆಗಿಬಿಟ್ಟಿತ್ತು. ಇನ್ನು ಮನೆ ಓಪನಿಂಗ್ ಬಂದು ನನ್ನ ಹಸ್ಬೆಂಡ್ ಇದ್ರಲ್ಲ, ಅವ್ರ ಅಪ್ಪನ ದಡಮ್ಮವ್ರದ್ದು ಮನೆ ಓಪನಿಂಗ್ ಇತ್ತು. ಹಾಗಾಗಿ ಎಲ್ಲರೂ ಹೋಗಿದ್ವಿ, ಫ್ಯಾಮ್ಲಿ ಎಲ್ಲ ಹೋಗಿದ್ವಿ. ಇನ್ನು ವಾಯ್ಸಲ್ಲಿ ಇತ್ತು ಗೈಸ್ ಒಂದು ಸ್ವಲ್ಪ ನಗು ಜಾಸ್ತಿ ಕಾಮಿಡಿ ಇತ್ತು. ಹಾಗಾಗಿ ನಾನೇ ವಾಯ್ಸ್ ಕಟ್ ಮಾಡ್ತಿದ್ದೀನಿ. ಇನ್ನು ಮನೆ ಬಂದು 2 ಆಫ್ಟರ್ ಅಂದರೆ 2 ಅಂತಸ್ತಿನ ಮನೆ ಮಾತ್ರ ಸಖತ್ತಾಗಿ ಕಟ್ಟಿದ್ರು. ಇನ್ನು ಮನೆಯೆಲ್ಲ ನೋಡಿಕೊಂಡು ಮನೆಯೆಲ್ಲ ಪೂರ ನೋಡ್ಕೊಂಡು ಇನ್ನು ಬಟ್ಟೆ ಕೊಡೋದಿರುತ್ತಲ್ವ, ಬಟ್ಟೆ ಎಲ್ಲ ಕೊಟ್ಟು ಬಂದ್ವಿ. ಇನ್ನು ಇಲ್ಲಿ ನನ್ನ ಫ್ರೆಂಡ್ಸ್ ಚಪ್ಪಲ್ ಬಿಡ್ತಿದ್ನಲ್ವ, ಅವನು ನನ್ನ ಹಸ್ಬೆಂಡ್ ತಮ್ಮ ಇಬ್ಬರು ಅಣ್ಣ ತಮ್ಮ ಅಮ್ಮ ಇದ್ನ ಅವನು. ಇನ್ನು ಊಟ ಎಲ್ಲ ಮಾಡಿದ್ವಿ. ಇನ್ನು ನಮ್ಮ ಅತ್ತೆ ಸೈಡು, ನಮ್ಮ ಮಾಮನ ಸೈಡು, ನನ್ನ ಹಸ್ಬೆಂಡ್ ಸೈಡು ರೊಟ್ಟಿ ಚಪಾತಿ ಊಟನೇ ಇರ್ತಾರನ್ನಲ್ವ, ಇದೇ ನೋಡಿ ಜಾಸ್ತಿ ಈ ಕಡೆ ಸೈಡೆಲ್ಲ ರೊಟ್ಟಿ ಊಟನೇ. ಇನ್ನು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಇನ್ನು ಮತ್ತೆ ಸೀದಾ ಊರಿಗೆ ಹೊಂಟಿದ್ವಿ. ಇನ್ನು ಈ ಥರ ಊರಿಗೆ ಬಂದಾಗೆಲ್ಲ ಪ್ರಿಯಾಂಶಿಂದ ನನ್ನ ಇರಲ್ಲ ಗೈಸ್ ಚಿಂತೆ. ನಮ್ಮ ಅತ್ತೆ ಮಾವ, ನಮ್ಮ ದೊಡ್ಡತ್ತೆ ಸಣ್ಣತ್ತೆ ಅವರೇ ಎತ್ಕೊತಿರ್ತಾರೆ ಜಾಸ್ತಿ. ನನಗಂತ ಅವ್ನು ನನ್ನ ಎತ್ಕೊಂಡು ಯಾವುದು ಒಂದು ವೀಡಿಯೋನು ಮಾಡೇ ಇಲ್ಲ ಅಲ್ಲಿಗೆ ಹೋದಾಗ, ಮತ್ತು ಇದರಲ್ಲೂ ಇಲ್ಲ. ಇನ್ನು ಗಂಗೋತ್ರಿ ಬಂದ್ವಿ. ಇನ್ನು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹಂಗೆ ಫುಲ್ಲು ತಲೆನೋವುತ್ತಿದೆ ಅಂತಂದೇಳಿ ಎಲ್ಲ ಟೀ ನಮ್ಮ ಅತ್ತೆ ನಮ್ಮ ಮಾಮನವ್ರು ಕೊಡಿಸಿದ್ರು, ಕುಡಿದ್ವಿ ಹಂಗೆ ಟೀನು. ಓಕೆ ಗೈಸ್, ಈ ಲಾಗ್ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಸೋ ಮಚ್.